ಇವತ್ತು ಹಳ್ಳಿ ಕಿಚನ್ನಲ್ಲಿ 200ನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗಾಗಿ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸುವ ಅಂದ್ಕೊಂಡು ಬಂದಿದ್ದೆ. ನಾನು ತೋರಿಸ್ತಾ ಇಪ್ಪದು ಕ್ಯಾರೆಟ್ ಮತ್ತು ಗಸಗಸೆಯ ಪಾಯಸ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪಾಯಸಕ್ಕೆ ಒಂದು 15 ಬಾದಾಮಿಯನ್ನು 1 ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೆ. 1 ಕಪ್ ಕಾಯಿ, 1-2 ಕ್ಯಾರೆಟನ್ನು ಸಣ್ಣ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಕಾದಷ್ಟು ನೀರನ್ನು ಸೇರಿಸಿ 1-2 ಕೂವನ್ನು ಕೂಗಿಸಿ ಬೇಯಿಸಿ ಇಟ್ಕೊಂಡಿದ್ದೆ. ಸರಿ ಮೆತ್ತಗೆ ಬೆಂದಿರ್ಕು ಆವಾಗ ಅರಿಯೋಷ್ಟೊತ್ತಿಗೆ ನುಣ್ಣಗೆ ಅರ್ದು ಲಾಯ್ಕಾತು. ಹಾಗೆ ಒಂದು 3 ಚಮಚ ಗಸಗಸೆಯನ್ನು ನೆನೆಸಿಟ್ಟಿದ್ದೆ. ಟೇಬಲ್ ಸ್ಪೂನಲ್ಲಿ 3 ಟೇಬಲ್ ಸ್ಪೂನ್ ಗಸಗಸೆಯನ್ನು 1 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ನೆಂದಿದ್ದ ಗಸಗಸೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಬಾದಾಮಿಯನ್ನು ಹಾಕಿದ್ದೆ. ಒಂದು 15 ಬಾದಾಮಿ ಇಟ್ಟು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೆ. ಆವಾಗ ನುಣ್ಣಗೆ ಲಾಯ್ಕಾತು. 1 ಕಪ್ ತೆಂಗಿನಕಾಯಿ ತುರಿ, ಫ್ರೆಶ್ ಕಾಯಿ ತುರಿ ಇದ್ದರೆ ಪಾಯಸಕ್ಕೆ ಲಾಯ್ಕತ್ತು. ಹಾಗೆ ಬೇಯಿಸಿ ಇಟ್ಕೊಂಡ ಕ್ಯಾರೆಟ್ ಹೋಳನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂತೆ. ಬೇಯಿಸೋದಕ್ಕೆ ಉಪಯೋಗಿಸಿದ ನೀರನ್ನು ಸಹ ಇದರೊಟ್ಟಿಗೆ ಹಾಕಿ ಹರ್ಕೊಂಡ್ಲಕ್ಕು. ನೀರನ್ನು ಒಂದೇ ಸಲ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಸೇರಿಸಿ ಅರಿಯೋದ್ರಿಂದ ನೀರಿನ ಹದ ಸರಿಯಾಗಿ ಗೊತ್ತಾಯ್ತು. ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಅರಿಯೋದ್ರಿಂದ ನುಣ್ಣಗೆ ಅರಿಯೋಷ್ಟೊತ್ತಿಗೆ ಲಾಯ್ಕತ್ತು. ನುಣ್ಣಗೆ ಅರ್ದಿದ್ದನ್ನು ಪಾಯಸ ಮಾಡುವ ಪಾತ್ರೆಗೆ ಹಾಕೊಂಡಿದ್ದೆ. ಮತ್ತೆ ಒಂದು ಸ್ವಲ್ಪ ನೀರನ್ನು ಇದ್ರ ಜೊತೆಗೆ ಸೇರಿಸ್ಕಂತೆ. ಪಾಯಸ ಇದನ್ನು ಕುಡಿಯುವುದಕ್ಕೆ ಬೇಕಾಪು ರೀತಿಯಲ್ಲಿ ಪಾಯಸವನ್ನು ತಯಾರು ಮಾಡ್ತೆ. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸಿ ನೀರಾಗಿ ಪಾಯಸವನ್ನು ಮಾಡ್ಕೊತಾ ಇದ್ದೆ. ತುಂಬ ದಪ್ಪ ಪಾಯಸ ಬೇಕಾದರೆ ಸ್ವಲ್ಪ ಅಕ್ಕಿಯನ್ನು ಸಹ ನೆನೆಸಿ ಇದ್ರ ಜೊತೆಗೆ ಅರಿಯುವುದಕ್ಕೆ ಹಾಕೊಂಡ್ಲಕ್ಕು. ಸಾಮಾನ್ಯವಾಗಿ ಗಸಗಸೆ ಪಾಯಸವನ್ನು ಮಾಡೋಷ್ಟೊತ್ತಿಗೆ ಕಾಯಿ, ಅಕ್ಕಿ, ಬಾದಾಮಿ, ಗೇರು ಬೀಜ ಇವೆಲ್ಲ ಮಾತ್ರ ಹಾಕಿ ಮಾಡ್ತಾರೆ. ನಮ್ಮಲ್ಲಿ ಹೆಚ್ಚಾಗಿ ಈ ಥರ ಕ್ಯಾರೆಟನ್ನು ಸಹ ಸೇರಿಸಿ ಮಾಡುತ್ತೆ. ಅದರಿಂದ ಕಲ್ಲರ್ ಲಾಯ್ಕಾಯಿ ಬತ್ತು ಮತ್ತು ಕ್ಯಾರೆಟ್ ಸ್ವಲ್ಪ ದಪ್ಪವನ್ನು ಸಹ ಕೊಡುತ್ತು ಪಾಯಸವನ್ನು ಮಾಡೋಷ್ಟೊತ್ತಿಗೆ. 1 ಲೋಟ ಆಪಷ್ಟು ಬೆಲ್ಲವನ್ನು ತುರಿದು ಸೇರಿಸ್ಕೊಂಡಿದ್ದೆ. ಪಾಯಸವನ್ನು ಸರಿ ಮಾಡಿ ಕುದಿಸ್ಕಣ್ಕು. ನಂತರ ಒಂಚೂರು ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಬೆಲ್ಲದಿಂದ ಮಾಡುವ ಪದಾರ್ಥಕ್ಕೆ ಒಂಚೂರು ಉಪ್ಪು ಬಿದ್ದರೆ ಲಾಯ್ಕತ್ತು. ಸರಿ ಕುದಿ ಬರ್ಕು. ಈಗ ಇಷ್ಟು ನೀರಾಗಿತ್ತು. ಕುದಿ ಬಂದ್ರ ಮೇಲೆ ಮತ್ತೊಂದು ಸ್ವಲ್ಪ ದಪ್ಪವಾಗಿ ಬತ್ತು ಪಾಯಸ. ಗಸಗಸೆ ದೇಹಕ್ಕೆ ತಂಪು. ನಿದ್ರಾಹೀನತೆ ಸಮಸ್ಯೆ ಇದ್ದವರಿಗೆ ಗಸಗಸೆ ಪಾಯಸವೆಲ್ಲ ಮಾಡಿ ಕುಡಿಯೋದ್ರಿಂದ ಒಳ್ಳೆ ನಿದ್ರೆ ಬತ್ತು. ಜೊತೆಗೆ ಮೈಕೈ ನೋವೆಲ್ಲ ಇದ್ದರೆ ಅದನ್ನು ಸಹ ಗಸಗಸೆ ಪಾಯಸ ಮಾಡಿ ಕುಡಿಯೋದ್ರಿಂದ ನಿದ್ದೆ ಒಳ್ಳೆ ಬಂದು ಮೈಕೈ ನೋವೆಲ್ಲ ಕಡಿಮೆ ಆಯ್ತು. ಸರಿ ಕುದಿ ಬರ್ತಾ ಇತ್ತು. ಕೊನೆಯಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಹಸಿಯಾಗಿ ಹಾಗೆ ಹಾಕ್ತಾ ಇದ್ದೆ. ಗೇರು ಬೀಜ, ಬಾದಾಮಿ ಎಲ್ಲ ಬೇಕಾದರೆ ತುಪ್ಪದಲ್ಲಿ ಹುರಿದು ಸಹ ಇದ್ರ ಜೊತೆಗೆ ಸೇರಿಸ್ಕೊಂಡ್ಲಕ್ಕು. ಕೊನೆಯಲ್ಲಿ ಒಂದು 4-5 ಏಲಕ್ಕಿಯನ್ನು ನುಣ್ಣಗೆ ಪುಡಿ ಮಾಡಿ ಸೇರಿಸ್ಕೊಂಡು ಬೆಂಕಿಯನ್ನು ಆಫ್ ಮಾಡಿದ್ದೆ. ರುಚಿಯಾದ ಬಿಸಿ ಗಸಗಸೆ ಪಾಯಸ ತಯಾರಾಯಿತು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಖುಷಿ ಆಯಿತು ಅಂತ ಎಣಿಸ್ಕೊಂತೆ. ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಸ್ವರ ತುಂಬ ಲೋ ಇತ್ತು ಇವತ್ತಿನ ವಿಡಿಯೋದಲ್ಲಿ, ಕ್ಷಮಿಸಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.